ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಕ್ಕು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮನೆಯಲ್ಲಿ ನಮ್ಮ ಒಂದು ಸ್ಕಿನ್ನ ಹೇಗೆ ಬ್ರೈಟ್ನಿಂಗ್ ಆಗಿ ಮಾಡ್ಕೋಬೋದು ಮತ್ತು ನಮ್ಮ ಒಂದು ಸ್ಕಿನ್ನ ಹೇಗೆ ಗ್ಲೋ ಆಗಿ ಕಾಣಿಸೋ ರೀತಿ ಮಾಡ್ಕೋಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನೋ ನನಗೆ ಅದು 100% ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಿಮಗೂ ಅದನ್ನು ತೋರಿಸ್ತಾ ಇದ್ದೀನಿ. ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ನಮ್ಮ ಒಂದು ಸ್ಕಿನ್ನು ಗ್ಲೋ ಆಗಿ ಕಾಣಿಸ್ಕೋಬೇಕು ಮತ್ತು ಬ್ರೈಟ್ನಿಂಗ್ ಆಗಿ ಕಾಣಿಸ್ಕೋಬೇಕು ಮತ್ತು ಗ್ಲಾಸಿ ಸ್ಕಿನ್ ಆಗಿ ನಮ್ಮ ಒಂದು ಸ್ಕಿನ್ನು ಕಾಣಿಸ್ಕೋಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತಲ್ವಾ? ಅದೇ ರೀತಿ ನನಗೂ ಕೂಡ ಆಸೆ ಇರುತ್ತೆ. ಸೊ ನಾನು ತುಂಬ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾ ಇರ್ತೀನಿ ಮನೆಯಲ್ಲಿ. ಅದು ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ನಿಮ್ಮ ಸ್ಕಿನ್ನು ಗ್ಲಾಸಿ ಸ್ಕಿನ್ ಆಗಿ ಕಾಣಿಸ್ಕೋಬೇಕು, ತುಂಬ ಬ್ರೈಟ್ನಿಂಗ್ ಆಗಿ ಕಾಣಿಸ್ಕೋಬೇಕು ಮತ್ತು ಒಂದು ಗ್ಲೋನೆಸ್ಸು ನಿಮ್ಮ ಫೇಸಲ್ಲಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಬನ್ನಿ ನೋಡೋಣ ಹೇಗೆ ಅಂತ. ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲಿಗೆ ನಮ್ಮ ಫೇಸ್ನ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಕ್ರೀಮ್ನ ಅಪ್ಲೈ ಮಾಡಿರ್ತೀವಿ ಮತ್ತು ಪೌಡರ್ ಕೂಡ ಅಪ್ಲೈ ಮಾಡಿರ್ತೀವಲ್ವ. ಈ ಹೋಮ್ ರೆಮಿಡಿ ಅಂತ ಅಲ್ಲ, ಬೇರೆ ಯಾವುದೇ ಫೇಸ್ ಪ್ಯಾಕ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಿಫೋರ್ ದಟ್ ನೀವು ಫೇಸ್ ವಾಶ್ನ ಮಾಡಲೇಬೇಕಾಗುತ್ತೆ. ಸೊ ಇವಾಗ ಏನು ಮಾಡೋಣ, ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಓಕೆನಾ? ನಾನು ಇವಾಗ ಫೇಸ್ ವಾಶ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಫೇಸ್ ವಾಶ್ ಮಾಡಿ ಬರೋಣ. ಫ್ರೆಂಡ್ಸ್, ಫೇಸ್ ವಾಶ್ ಆಗಿದೆ. ನಾನು ಕೂಡ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಮ್ಮ ಫೇಸ್ನ ನೀಟಾಗಿ ವೈಪ್ ಮಾಡೋಣ. ಓಕೆನಾ? ಹೀಗೆ ಫೇಸ್ ಎಲ್ಲ ಡ್ರೈ ಆಗಲಿ. ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ವಿಷಯ, ನೀವು ಫೇಸ್ನ ವೈಪ್ ಮಾಡಬೇಕಾದ್ರೆ ಈ ಥರ ರಬ್ ಮಾಡಬೇಡಿ. ಏಕೆಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ನಮ್ಮ ಫೇಸ್ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ನೀವು ರಬ್ ಮಾಡಬಾರ್ದು. ಜಸ್ಟ್ ಹೀಗೆ 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 ವೈಪ್ ಮಾಡಿ ನೀಟಾಗಿ ಫೇಸ್ ಎಲ್ಲ ಒರೆಸ್ಕೋಬೇಕಾಗುತ್ತೆ. ಓಕೆನಾ? ಫ್ರೆಂಡ್ಸ್, ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಒಂದು ಬೌಲ್ನ ತಗೋಬೇಕು. ಈ ಒಂದು ಬೌಲಿಗೆ ನಾವು 1 ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಓಕೆನಾ? ಹೀಗೆ 1 ಸ್ಪೂನು ಅಕ್ಕಿ ಹಿಟ್ಟನ್ನ ನಾನು ಈ ಬೌಲ್ ಒಳಗಡೆ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನು ನಾನು ಜೇನುತುಪ್ಪ ಹಾಕೋತೀನಿ. ಯಾರಿಗೆ ಜೇನುತುಪ್ಪ ಬೇಡ ಅವರು ಆಲೋವೆರಾನೂ ಹಾಕೋಬೋದು. ನಾನಿವಾಗ ಜೇನುತುಪ್ಪ ಹಾಕೊಳ್ಳಲ್ಲ, ನಾನು ಆಲೋವೆರಾನ ಹಾಕೋತೀನಿ. ಓಕೆನಾ? ಸೊ 1 ಸ್ಪೂನು ಆಲೋವೆರಾ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆಲೋವೆರಾ. ಓಕೆನಾ? ಮತ್ತು ಇದಕ್ಕೆ ನಾವು 1 ಸ್ಪೂನು ಹಾಲನ್ನ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದು 1 ಸ್ಪೂನ್ ಹಾಲು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಆಲೋವೆರಾ ಜೆಲ್ಲು ಮತ್ತು 1 ಸ್ಪೂನ್ ಹಾಲನ್ನ ನಾವು ಹೀಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಹೀಗೆ ಚೆನ್ನಾಗಿ ನಾವು ಏನು ಮಾಡಬೇಕು, ಮಿಕ್ಸ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಒಂದು 3 ರಿಂದ 4 ಡ್ರಾಪ್ಸು ರೋಸ್ ವಾಟರ್ನ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ರೋಸ್ ವಾಟರು. ಸೊ ನಾನು ಇದಕ್ಕೆ 3 ರಿಂದ 4 ಡ್ರಾಪು ರೋಸ್ ವಾಟರ್ನ ಹಾಕೋತಾ ಇದ್ದೀನಿ. ಓಕೆನಾ? ಸೊ ಈ ಥರ ರೋಸ್ ವಾಟರ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನು ಆಲೋವೆರಾ ಜೆಲ್ಲು ಮತ್ತು 1 ಸ್ಪೂನು ಹಾಲು, ಹಸಿ ಹಾಲನ್ನೇ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಅದಾದಮೇಲೆ 3 ರಿಂದ 4 ಡ್ರಾಪ್ಸು ರೋಸ್ ವಾಟರ್ನ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಅದೇ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಾಣಿಸ್ತಾ ಇದೆಯಲ್ಲ. ಸೊ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ನೀಟಾಗಿ ಇವಾಗ ಇದನ್ನು ತಗೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತಲ್ವಾ? ಸೊ ಎಲ್ಲ ಮಿಕ್ಸ್ಚರ್ ಆದಮೇಲೆ ಸೊ ಈ ಥರ ಕಾಣಿಸುತ್ತೆ. ಇದನ್ನು ನಾವು ನೀಟಾಗಿ ಮುಖದ ಮೇಲೆ ಹೀಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಅದೇ ರೀತಿ ನೀವು ಕೂಡ ಮುಖದ ಮೇಲೆ ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಇದೇ ರೀತಿ ಎಲ್ಲ ಪೋರ್ಷನು ಕಂಪ್ಲೀಟ್ ಆಗಬೇಕು. ಓಕೆನಾ? ಸೊ ಇದೇ ರೀತಿ ಎಲ್ಲ ಪೋರ್ಷನ್ ಈ ಥರ ಕಂಪ್ಲೀಟ್ ಆಗೋ ರೀತಿ ನೀವು ಮುಖಕ್ಕೆ ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ಮೇಲೆ 5 ನಿಮಿಷ ನೀವು ಫೇಸನ್ನು ಬಿಡಬೇಕಾಗತ್ತೆ. ಓಕೆನಾ? ಮತ್ತು ಈ ಒಂದು ಮಿಕ್ಸ್ಚರ್ನ ನೀವು ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ನೀವು ಇದು ಅಪ್ಲೈ ಎಲ್ಲ ಆದಮೇಲೆ 5 ನಿಮಿಷ ಇದನ್ನು ಬಿಡಬೇಕಾಗತ್ತೆ. ಫ್ರೆಂಡ್ಸ್, ಇವಾಗ ನಾನು ಅಪ್ಲೈ ಮಾಡಿದ್ಮೇಲೆ 5 ನಿಮಿಷ ಬಿಡೋಕೆ ಹೇಳಿದ್ದೆ. ಇವಾಗ 5 ನಿಮಿಷ ಆಗಿದೆ. ಈ 5 ನಿಮಿಷ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ 1 ಟೊಮ್ಯಾಟೊ ಹಣ್ಣನ್ನು ತೊಗೊಂಡು ಅದನ್ನು ಸ್ಲೈಸ್ ಮಾಡ್ಕೋಬೇಕು. ಯಾವ ಥರ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಇದೇ ಥರ ನೀವು ಟೊಮೆಟೊ ಸ್ಲೈಸ್ನ ತೊಗೊಂಡು
ಅಪ್ಲೈ ಮಾಡಿರೋ ಫೇಸ್ ಮೇಲೆ ಈ ಥರ ನೀವು ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು. ಓಕೆನಾ, ಈ ಥರ. ಸೊ ಫೇಸ್ ಪ್ಯಾಕ್ ಮಾಡಿರ್ತೀರಾ, ಅದನ್ನು 5 ನಿಮಿಷ ಬಿಡ್ತೀರಾ. ಸೊ ಈ 5 ನಿಮಿಷ ಆದಮೇಲೆ ಒಂದು ಟೊಮ್ಯಾಟೊ ಸ್ಲೈಸ್ನ ತೊಗೊಂಡು ಈ ಥರ ನಿಧಾನಕ್ಕೆ ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಗೋ ಥರ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಬರಬೇಕು ಹೀಗೆ. ಓಕೆನಾ, ಹೀಗೆ. ಸೊ ಇಲ್ಲಿ ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಕವರಪ್ ಮಾಡಲಿಕ್ಕೆ ಆಗಲ್ಲ. ಸೊ ನೀವೇನು ಮಾಡಬೇಕಂದ್ರೆ ನಿಧಾನಕ್ಕೆ ಎಲ್ಲ ಪೋರ್ಷನ್ ಕವರ್ ಆಗೋ ಥರ ನೀವು ಈ ಥರ ಸ್ಕ್ರಬ್ ಮಾಡ್ಕೋತಾ ಬರಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ಟೊಮೆಟೊ ಸ್ಲೈಸಿಂದ ಸ್ಕ್ರಬ್ ಆಗಿದೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಆವಾಗಲೇ ಹೇಳಿದೆ ನಾನು, ಒಂದು ಸ್ವಲ್ಪ ಮಿಕ್ಸ್ಚರ್ನ ನೀವು ಎತ್ತಿಟ್ಕೋಬೇಕು ಅಂತೇಳಿ. ಸೊ ನೀವು ಆ ಮಿಕ್ಸ್ಚರ್ನ ತೊಗೊಂಡು ಏನು ಮಾಡಬೇಕು, ಇದು ಸ್ವಲ್ಪ ಎತ್ತಿಟ್ಕೊಳ್ಳೋಕೆ ಹೇಳಿದೆ ಅಲ್ಲ ಮುಂಚೆ. ಸೊ ಅದನ್ನು ತೊಗೊಂಡು ಈ ಥರ ಕೈನಲ್ಲಿ, ಸೊ ಮತ್ತೆ ನೀವೇನು ಮಾಡಬೇಕು, ಫೇಸ್ಗೆ ಈ ಥರ ಸ್ಕ್ರಬ್ ಮಾಡ್ತಾ ಹೋಗಬೇಕು. ಫಸ್ಟ್ ಏನು ಮಾಡಿದ್ದೀರಾ, ಪ್ಯಾಕ್ ಮಾಡ್ಕೊಂಡಿದ್ರಿ ಅಲ್ಲ, ಪ್ಯಾಕ್ ಮಾಡಿ 5 ಮಿನಿಟ್ಸು ಬಿಟ್ಟಿದ್ರಿ. ಸೊ 5 ಮಿನಿಟ್ಸ್ ಬಿಟ್ಟ ಮೇಲೆ ಏನು ಮಾಡಿದ್ರಿ, ಟೊಮೆಟೊ ಸ್ಲೈಸ್ ತೊಗೊಂಡು ಅದನ್ನು ಸ್ಕ್ರಬ್ ಮಾಡ್ತೀರಾ. ಸೊ ಆಫ್ಟರ್ ಟೊಮೆಟೊ ಸ್ಕ್ರಬ್ಬಿಂಗ್ ನೀವೇನು ಮಾಡ್ತೀರಾ, ಸ್ವಲ್ಪ ಉಳಿಸ್ಕೊಂಡಿರ್ತೀರಲ್ಲ ಮುಂಚೆನೇ, ಅದನ್ನು ಮುಖಕ್ಕೆಲ್ಲ ಈ ಥರ ಅಪ್ಲೈ ಮಾಡಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಹೀಗೆ ನೀಟಾಗಿ ಎಲ್ಲ ಪೋರ್ಷನ್ ಕಂಪ್ಲೀಟ್ ಆಗೋ ಥರ, ಎಸ್ಪೆಷಲಿ ಇಲ್ಲಿ ನೋಸ್ ಜಾಗದಲ್ಲಿ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಹೀಗೆ. ಓಕೆನಾ, ಸೊ ಈ ಥರ ಟೊಮೆಟೊ ಸ್ಲೈಸಿಂದ ಆದಮೇಲೆ ಮತ್ತೆ ಈ ಮಿಕ್ಸ್ಚರ್ ತೊಗೊಂಡು ಮತ್ತೆ ಅದರಿಂದನೂ ಸ್ಕ್ರಬ್ ಮಾಡ್ಕೋತೀರಾ. ಈ ಸ್ಕ್ರಬ್ ಆದಮೇಲೆ ನೀವೇನು ಮಾಡಬೇಕು, ಮತ್ತೆ 5 ನಿಮಿಷನ ಫೇಸ್ನ ಬಿಡಬೇಕಾಗುತ್ತೆ. ಓಕೆನಾ. ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ. 5 ನಿಮಿಷ ಆದಮೇಲೆ ನಾವೇನು ಮಾಡಬೇಕಂದ್ರೆ ನಮ್ಮ ಫೇಸ್ನ ವಾಶ್ ಮಾಡಿಕೊಂಡು ಬರಬೇಕಾಗುತ್ತೆ. ಓಕೆನಾ. ಸೊ ನಾವಿವಾಗ ಏನು ಮಾಡಬೇಕು, ಫೇಸ್ನ ವಾಶ್ ಮಾಡೋಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ಓಕೆನಾ, ಫೇಸ್ ವಾಶ್ ಮಾಡಿ ಬರೋಣ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಫೇಸ್ ಪ್ಯಾಕ್ ಹಾಕಿ ಮುಖನ ತೊಳ್ಕೊಂಡು ಬಂದಿದ್ದೀನಿ. ನನ್ನ ಮುಖ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನೀವು ಕೂಡ ಹೀಗೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಓಕೆನಾ, ನಿಮಗೆ ಒಂದು ಬ್ರೈಟ್ನಿಂಗ್ ಸ್ಕಿನ್ ಬೇಕು, ಮತ್ತು ನನ್ನ ಸ್ಕಿನ್ನು ಗ್ಲೋ ಆಗಿ ಕಾಣಿಸ್ಬೇಕು, ಮತ್ತು ನನ್ನ ಸ್ಕಿನ್ನು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ಈ ಥರ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಇದು ನಾವು ಕೊರಿಯನ್ಸ್ ಥರನೇ ನಮ್ಮ ಸ್ಕಿನ್ನು ಗ್ಲೋ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಆವರೇಜಲ್ಲಾದರೂ ನಮ್ಮ ಸ್ಕಿನ್ನು ಚೇಂಜಸ್ ಆಗುತ್ತೆ. ಇದು ನನಗೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಫೇಸ್ ಸಿರಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವಾಗಲೇ ತೋರಿಸ್ತೀನಿ. ಮೊದಲಿಗೆ ನಾವೇನು ಮಾಡಬೇಕಂತ ಅಂದರೆ ಗ್ಲಿಸರಿನ್ ಬರುತ್ತೆ. ಓಕೆನಾ, ಫೇಸ್ ಗ್ಲಿಸರಿನ್, ಇದನ್ನು ನಾವು 3 ಡ್ರಾಪ್ನ ಹಾಕ್ಕೋಬೇಕಾಗುತ್ತೆ. ಓಕೆನಾ, ಫೇಸ್ ಗ್ಲಿಸರಿನ್. ಸೊ ಹೀಗೆ 1 2 3 ಫೇಸ್ ಗ್ಲಿಸರಿನು 3 ಡ್ರಾಪ್ ತೊಗೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ರೋಸ್ ವಾಟರ್ ಕೂಡ ನಾವು 3 ಡ್ರಾಪ್ನ ಹಾಕ್ಕೋಬೇಕಾಗುತ್ತೆ. ಗ್ಲಿಸರಿನ್ 3 ಡ್ರಾಪ್ ಮತ್ತು ರೋಸ್ ವಾಟರ್ 3 ಡ್ರಾಪ್ ಹಾಕ್ಕೊಂಡಿದ್ದೀವಿ. ಓಕೆನಾ, ಮತ್ತೆ ಹೇಳ್ತಾ ಇದ್ದೀನಿ, ಗ್ಲಿಸರಿನ್ 3 ಡ್ರಾಪ್ಸ್ ಮತ್ತು ರೋಸ್ ವಾಟರ್ 3 ಡ್ರಾಪ್ಸ್. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಒಂದು ಬೆರಳು ಗಾತ್ರದಷ್ಟು ಆಲೋವೆರಾ ಜೆಲ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸ್ತೀನಿ ಎಷ್ಟು ಅಂತ. ಸೊ ಇಷ್ಟು ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ. ಸೊ ಇದ್ರ ಜೊತೆಗೆ ನಾವು ಆಲೋವೆರಾ ಜೆಲ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಫೇಸ್ ಗ್ಲಿಸರಿನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ, ನೀವು ನೈಟ್ ಅಪ್ಲೈ ಮಾಡ್ಕೋಬೇಕು ಫೇಸಿಗೆ, ಮತ್ತು ಮಾರ್ನಿಂಗ್ ನೀವು ಇದನ್ನು ಎದ್ದು ವಾಶ್ ಮಾಡ್ಕೋಬೇಕು. ಈ ಫೇಸ್ ಸಿರಮ್ ಬಂದು ನೀವು ಎವ್ರಿಡೇ ಅಪ್ಲೈ ಮಾಡ್ಕೋಬೇಕು. ಓಕೆನಾ. ಸೊ ಇದನ್ನು ಇವಾಗ ಫೇಸ್ ಗ್ಲಿಸರಿನ್ ರೆಡಿಯಾಗಿದೆ. ನಾನು ಇವಾಗ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೈಟ್ ಹಾಕ್ಕೊಂಡು ನೀವು ಮಾರ್ನಿಂಗ್ ಎದ್ದು ವಾಶ್ ಮಾಡಿದ್ರೆ ಮುಖದಲ್ಲಿ ತುಂಬ ಗ್ಲೋನೆಸ್ ಇರುತ್ತೆ, ಮತ್ತು ಬ್ರೈಟ್ನಿಂಗ್ ಆಗಿನೂ ಕೂಡ ಕಾಣುತ್ತೆ. ಹೀಗೆ ಅಪ್ಲೈ ಮಾಡ್ಕೋಬೇಕು. ನೀವೇನು ಗ್ಲಿಸರಿನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಆ ಗ್ಲಿಸರಿನ್ನ ನೀವು ಫುಲ್ ಫೇಸಿಗೆ ನೀವು ಈ ಥರ ನಾನು ಹೇಗೆ ಅಪ್ಲೈ ಮಾಡ್ಕೋತಿದ್ದೀನಿ, ಸೊ ಆ್ಯಸ್ ಇಟ್ ಈಸ್ ನೀವು ಕೂಡ ಹೀಗೆ ಅಪ್ಲೈ ಮಾಡ್ಕೋಬೇಕು. ಓಕೆನಾ. ಸೊ ಓವರ್ ನೈಟ್ ಬಿಡಿ, ನಥಿಂಗ್ ವಿಲ್ ಹ್ಯಾಪನ್, ಏನೂ ಆಗಲ್ಲ, ಹೆದರ್ಕೋಬೇಡಿ ನೀವು. ಓಕೆನಾ. ಮಾರ್ನಿಂಗ್ ಎದ್ದು ನೀವು ಫೇಸ್ನ ವಾಶ್ ಮಾಡಿದ್ರೆ ಅದು ನಿಮಗೆ ತುಂಬ ಗ್ಲೋನೆಸ್ ಲುಕ್ ಕೊಡುತ್ತೆ, ಮತ್ತು ಗ್ಲಾಸಿ ಲುಕ್ ಕೂಡ ಕೊಡುತ್ತೆ. ಓಕೆನಾ. ಎವ್ರಿಡೇ ಇದನ್ನು, ಈ ಫೇಸ್ ಸಿರಮ್ ಬಂದು ನೀವು ಎವ್ರಿಡೇ ನೈಟ್ ಅಪ್ಲೈ ಮಾಡ್ಕೋಬೇಕು. ಆ ಫೇಸ್ ಪ್ಯಾಕ್ ನಾನು ಹೇಳ್ಕೊಟ್ನಲ್ಲ ಇದಕ್ಕೂ ಮುಂಚೆ, ಅದನ್ನು ವೀಕ್ಲಿ ಟ್ವೈಸ್ ಹಾಕೋಬೇಕು. ಓಕೆನಾ. ಫ್ರೆಂಡ್ಸ್, ಇವಾಗ ಫೇಸ್ ಸಿರಮ್ ಅಪ್ಲೈ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಮೊದಲು ನೀವು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್, ಮತ್ತು 1 ಟೇಬಲ್ ಸ್ಪೂನು ಹಸಿ ಹಾಲನ್ನು ಹಾಕಿ, ಮತ್ತು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಫೇಸ್ಗೆ
ಪ್ಯಾಕ್ನ ಮಾಡ್ಕೋತೀರಾ. ಅದಾದಮೇಲೆ 5 ನಿಮಿಷ ಬಿಡ್ತೀರಾ. 5 ನಿಮಿಷ ಆದಮೇಲೆ ಏನು ಮಾಡ್ತೀರಾ, ಟೊಮೆಟೊದು ಒಂದು ಸ್ಲೈಸ್ ತೊಗೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತೀರಾ. ಓಕೆನಾ. ಸ್ಕ್ರಬ್ ಆದಮೇಲೆ ಏನು ಮಾಡ್ತೀರಾ, ಸ್ವಲ್ಪ ಉಳಿಸ್ಕೊಂಡಿರ್ತೀರಲ್ಲ ಮಿಕ್ಸ್ಚರು, ಅದನ್ನು ಕೂಡ ಫೇಸ್ ಮೇಲೆ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ತೀರಾ. ಸ್ಕ್ರಬ್ ಆದಮೇಲೆ ನೀವೇನು ಮಾಡಬೇಕು, ಹೋಗಿ ಮುಖನ ವಾಶ್ ಮಾಡಿಕೊಂಡು ಬರಬೇಕು. ವಾಶ್ ಎಲ್ಲ ಆದಮೇಲೆ ನೀವು ಒಂದು ಸಿರಮ್ನ ರೆಡಿ ಮಾಡ್ಕೋತೀರಾ. ಹೇಗಪ್ಪ ಅಂತಂದರೆ 3 ಡ್ರಾಪ್ಸ್ ರೋಸ್ ವಾಟರ್, 3 ಡ್ರಾಪ್ಸ್ ಗ್ಲಿಸರಿನ್ನು ಮತ್ತು ಒಂದು ಬೆರಳು ಗಾತ್ರದಷ್ಟು ಒಂದು ಸ್ವಲ್ಪ ಇಷ್ಟು ಆಲೋವೆರಾನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫುಲ್ಲು ಫೇಸ್ಗೆ ಅಪ್ಲೈ ಮಾಡ್ತೀರಿ. ಇವಾಗ ನಾನು ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ. ಈ ಫೇಸ್ ಸಿರಮ್ನ ನೀವು ಎವ್ರಿಡೇ ನೈಟ್ ಅಪ್ಲೈ ಮಾಡಿ ಮಾರ್ನಿಂಗ್ ವಾಶ್ ಮಾಡಬೇಕಾಗತ್ತೆ. ಮತ್ತು ಅದು ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ಬಂದು ನೀವು ವೀಕ್ಲಿ ಟ್ವೈಸ್ ಮಾಡಬೇಕಾಗುತ್ತೆ. ಓಕೆನಾ. ಈ ಕಂಟಿನ್ಯೂಸ್ ಆಗಿ ನೀವು ಮಾಡೋದ್ರಿಂದ ನಿಮ್ಮ ಒಂದು ಮುಖ ಬ್ರೈಟ್ನಿಂಗ್ ಆಗಿ ಕಾಣಿಸುತ್ತೆ, ಮತ್ತು ಗ್ಲಾಸಿ ಸ್ಕಿನ್ ಆಗಿನೂ ಕೂಡ ಕಾಣಿಸುತ್ತೆ, ಮತ್ತು ಗ್ಲೋನೆಸ್ ಆಗಿನೂ ಕೂಡ ಕಾಣಿಸುತ್ತೆ. ಕಂಟಿನ್ಯೂಸ್ ನೀವು ಈ ಪ್ರೊಸೆಸಿಂಗ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಒಂದೇ ಸಲಿಗೆ ನಿಮಗೆ ರಿಸಲ್ಟು ಬರೋದಿಲ್ಲ. ಓಕೆನಾ. ನಾನು ಏನಕ್ಕೆ 1 ಡೇ ಚಾಲೆಂಜ್ ಅಂತ ಕೊಟ್ಟಿದ್ದೀನಿ ಅಂತ ಅಂದರೆ ಅಟ್ಲೀಸ್ಟ್ 30% ಇಲ್ಲಿ ಚೇಂಜಸ್ ಆಗಿದೆ ಫೇಸಸ್ ಅಲ್ವಾ. ಸೊ ಆ ಒಂದು ದಿನ ನೀವು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ನ ಮಾಡ್ಕೊಂಡೋದ್ರೆ ನಿಮ್ಮ ಮುಖ ಖಂಡಿತವಾಗ್ಲೂ ಗ್ಲೋನೆಸ್ ಬರುತ್ತೆ, ಬ್ರೈಟ್ನಿಂಗ್ ಆಗಿ ಕಾಣಿಸುತ್ತೆ, ಗ್ಲಾಸಿ ಸ್ಕಿನ್ ಕೂಡ ನಿಮ್ಮ ಮುಖದಲ್ಲಿ ಕಾಣಿಸ್ಕೊಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.